ಸೊ ಮೇಶೋ ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ಏನು, ಮನೆಯಿಂದಲೇ ಹೇಗೆ ಹಣ ಸಂಪಾದಿಸಬಹುದು, ಮೊಬೈಲ್ ಇದ್ರೆ ಸಾಕಾ, ನಿಜವಾಗಿಯೂ ಅರ್ನಿಂಗ್ಸ್ ಬರುತ್ತಾ, ಮತ್ತು ಬಿಗಿನರ್ಸ್ ಯಾವ ಮಿಸ್ಟೇಕ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದು ಯಾರಿಗೆಲ್ಲ ಸೂಟೇಬಲ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸು, ಹೌಸ್ ವೈಫ್ಸು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು. ಸೊ ಎಲ್ರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಏನಿದು ಡೈಲಿ ಡ್ರೆಸ್ಸಲ್ಲಿ ಬರ್ತಾಯಿದ್ರು, ಇವತ್ತು ಸೀರಿಯಲ್ ಬಂದಿದ್ದಾರೆ ಅನ್ಕೊತಿದ್ದೀರಾ? ಹೌದು, ಇಲ್ಲಿ ಪಕ್ಕದಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ಮ ಮನೆ ಪಕ್ಕದಲ್ಲಿ. ಸೊ ಹಾಗಾಗಿ ಫಂಕ್ಷನ್ಗೆ ಹೋಗಿದ್ದೆ. ಸೊ ಹಾಗಾಗಿ ಇವತ್ತು ಸೀರೆ ಉಟ್ಕೊಂಡಿದ್ದೆ. ಉಡಿ ತುಂಬ ಶಾಸ್ತ್ರ ಇತ್ತು, ವೈಭವ ಲಕ್ಷ್ಮಿ ಪೂಜೆದು. ಸೊ ಹಾಗಾಗಿ ಉಟ್ಕೊಂಡಿದ್ದೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸೀರೆ ಜಾಸ್ತಿ ಉಟ್ಕೊಳ್ಳಲ್ಲ, ಜಸ್ಟ್ ಸಿಂಪಲ್ಲಾಗಿ ಉಟ್ಕೊಂಡಿದ್ದೀನಿ. ಸೊ ಇವಾಗ ಬಂದ್ವಿ. ಸೊ ವೈಭವ ಲಕ್ಷ್ಮಿ ಪೂಜೆ ಮಾಡಿದರು. ಸೊ ಇಲ್ಲಿ ವೈಭವ ಲಕ್ಷ್ಮಿದು ಸೊ ಪ್ರಸಾದ ಮತ್ತು ಇದು ಏನಿದು ಎಲೆ ಅಡಿಕೆ ಮತ್ತು ಉಡಿ ತುಂಬಿದ್ರು. ಇದು ಅವರು ಹಿಂದಿಯವರಾಗಿರೋದ್ರಿಂದ ಸೊ ಹಿಂದಿ ಬುಕ್ ಕೊಟ್ಟಿದ್ದಾರೆ. ಸೊ ಅಡುಗೆ ಅರ್ಧಂಬರ್ಧ ಮಾಡಿ ಹೋಗಿದ್ದೆ. ಸೊ ಇವಾಗ ಫುಲ್ ಮಾಡಬೇಕು. ಸೊ ಇವಾಗ ದೇವರಿಗೆ ದೀಪ ಹಚ್ಚಬೇಕು. ಸೊ ದೀಪ ಹಚ್ಬಿಟ್ಟು ಆನಂತರ ಮಾಡೋದು. ಸೊ ಅವರು 5:15ಗೆ ಕರೆದಿದ್ರು. ಸೊ ಹಾಗಾಗಿ ಲೇಟ್ ಆಗಿಬಿಟ್ಟಿತ್ತು ಹೋಗೋದು. ಸೊ ಇವಾಗ ರೈಸು ಮತ್ತು ಸಾಂಬಾರು ಮಾಡಿಟ್ಟಿದ್ದೀನಿ. ಸೊ ಇವಾಗ ಹೋಗಿ ದೀಪ ನೆಕ್ಸ್ಟ್ ನಿಮಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಮನೆ ಪಕ್ಕದಲ್ಲಿ ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ರು ಒಬ್ಬರು ಅಕ್ಕ. ಸೊ ಅವರು ಕರೆದಿದ್ರು, ಹಾಗಾಗಿ ಹೋಗಿದ್ದೆ. ಸೊ ನನಗೆ ಸೀರೆ ಉಟ್ಕೊಳ್ಳೋಕ್ಕೆ ಬರಲ್ಲ, ಹಾಗೂ ಹೀಗೂ ಸರ್ಕಸ್ ಮಾಡಿ ಸಿಂಪಲ್ಲಾಗಿ ಒಂದು ಸೀರೆ ಉಟ್ಕೊಂಡು ಹೋಗಿದ್ದೆ. ಸೊ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಸೊ ಹಾಗೆ 5:15ಗೆ ಅವರು ಕರೆದಿದ್ರು. ಸೊ ಹಾಗಾಗಿ ಬೇಗನೆ ಹೋಗಿರೋದ್ರಿಂದ ಅಷ್ಟೊತ್ತಿಗೆ ನಾನು ದೀಪ ಹಚ್ಚಲಿಲ್ಲ. ಬಂದುಬಿಟ್ಟು ಮಾಡೋಣ ಪೂಜೆ ಅಂತ ಹೇಳಿಬಿಟ್ಟು ಹಾಗೆ ಹೋಗಿದ್ದೆ. ಬಂದಾದಮೇಲೆ ಇವಾಗ ಏನದು ದೀಪ ಹಚ್ತಾ ಇದ್ದೀನಿ. ಸೊ ಅಡುಗೆ ಕೂಡ ಅಷ್ಟೇ, ಅನ್ನ ಸಾಂಬಾರು ಅಷ್ಟೇ ಮಾಡಿಟ್ಟೋಗಿದ್ದೆ. ಚಪಾತಿ ಆಮೇಲೆ ಮಾಡೋಣ ಬಂದುಬಿಟ್ಟು ಅಂತ ಹೇಳಿ ಚಪಾತಿ ಇಟ್ಟು ಕಲಿಸ್ಬಿಟ್ಟು ಹೋಗಿದ್ದೆ. ಯಾಕಂದರೆ ಬಂದ ತಕ್ಷಣ ಮಕ್ಕಳು ಊಟ ಕೇಳ್ತಾರಲ್ವ. ಸೊ ಅದಕ್ಕೆ ಸೊ ಅವರಲ್ಲಿ ಪ್ರಸಾದ ಕೊಟ್ಟರು, ಪಾಯಸ ಮತ್ತು ಪೂರಿ ಸಾಗು ಮಾಡಿದರು, ಕೊಟ್ಟರು. ಅಲ್ಲೇ ತಿಂದ್ವಿ ನಾವು ಸ್ವಲ್ಪ. ನನ್ನ ಮಕ್ಕಳು ತಿಂದರು, ನಾನು ತಿಂದೆ. ಸೊ ತಿಂದ್ಬಿಟ್ಟು ಮನೆಗೆ ಬಂದು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಸಿಗ್ತೀನಿ. ಸೊ ಹಾಗೆ ಮೇಶೋ ಅಫಿಲಿಯೇಟ್ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರಲ್ವ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದು ಕೂಡ ತಿಳಿಸ್ಕೊಡ್ತೀನಿ. ಸೊ ಸೀರೆನ ನಾನು ಒಂದು 10 ನಿಮಿಷನೂ ಉಟ್ಕೊಳ್ಳಲ್ಲ ಅಂಥದ್ರಲ್ಲಿ ಇವತ್ತು ಎಲ್ಲ ಕೆಲಸ ಸೀರೆಯಲ್ಲೇ ಮಾಡ್ತಾಯಿದ್ದೆ. ಒಂಥರ ಅನ್ನಿಸ್ತಾ ಇತ್ತು. ಹಾಗೂ ಹೀಗೂ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಇವಾಗ ಊಟಕ್ಕೂ ಕೂಡ ಟೈಮ್ ಆಗ್ತಾಯಿತ್ತು. ಸೊ ಬೇಗ ಸ್ವಲ್ಪ ಮನೆ ಕೂಡ ಅಲ್ಲಲ್ಲಿ ಕ್ಲೀನ್ ಮಾಡೋದಿತ್ತು. ಸೊ ಅದನ್ನು ಕೂಡ ಹಾಗೆ ಕ್ಲೀನ್ ಮಾಡಿಕೊಂಡು ಓಡಾಡಿಕೊಂಡು ವಿಡಿಯೋನೂ ಕೂಡ ಮಾಡಿಕೊಂಡು ಸೊ ಇವಾಗ ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ತಿಳಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋ ಒಂದು ಹಾಕಿದ್ದೆ. ಸೊ ಅದರಲ್ಲಿ ನಾನು ಮಹಿಳೆಯರಿಗೆ ವರ್ಕ್ ಫ್ರಮ್ ಹೋಮ್ ಜಾಬು ಮತ್ತು ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ ನನಗೆ ಜಾಸ್ತಿ ಮೋಸ್ಟ್ ಕಮೆಂಟ್ ಬಂದಿದ್ದು ಮೇಶೋ ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ತಿಳಿಸಿ, ಹಾಗಂದರೆ ಏನು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಅದಾಗಿರುತ್ತೆ. ಸೊ ನೀವು ಹೌಸ್ ವೈಫ್ ಆಗಿರಿ. ಸೊ ಯಾರಿಗೆಲ್ಲ ಸೊ ಮೇಶೋ ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ಏನು, ಮನೆಯಿಂದಲೇ ಹೇಗೆ ಹಣ ಸಂಪಾದಿಸಬಹುದು, ಮೊಬೈಲ್ ಇದ್ದರೆ ಸಾಕಾ, ನಿಜವಾಗಿಯೂ ಅರ್ನಿಂಗ್ಸ್ ಬರುತ್ತಾ, ಮತ್ತು ಬಿಗಿನರ್ಸ್ ಯಾವ ಮಿಸ್ಟೇಕ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದು ಯಾರಿಗೆಲ್ಲ ಸೂಟೇಬಲ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸು, ಹೌಸ್ ವೈಫ್ಸು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು. ಸೊ ಎಲ್ರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಮೇಶೋ ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ಏನು, ಮೊದಲಿಗೆ ಅದನ್ನು ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ಮೇಶೋ ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ, ತಿಳ್ಕೊಳ್ಳಿ, ಓಕೆನಾ. ಸೊ ನಾವು ಮೇಶೋ ಆ್ಯಪ್ನಲ್ಲಿ ಇರುವ ಪ್ರಾಡಕ್ಟ್ಸ್ ಲಿಂಕ್ನ ಶೇರ್ ಮಾಡ್ತೀವಿ. ಯಾರಾದರೂ ಆ ಲಿಂಕ್ ಮೂಲಕ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಮಗೆ ಕಮಿಷನ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಹಳ್ಳಿ ಕಡೆ ಆಗಿರಬಹುದು, ಸಿಟಿ ಕಡೆ ಆಗಿರ್ಬೋದು, ಎಲ್ಲರೂ ಕೂಡ ಮೇಶೋ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಆಫ್ ಅದರಲ್ಲಿ ಕಡಿಮೆ ಬೆಲೆಗೆ ಬಟ್ಟೆಗಳಾಗಿರಬಹುದು, ಮನೆಗೆ ಬೇಕಾದಂಥ ಐಟಮ್ಸ್ಗಳಾಗಿರ್ಬೋದು, ಸೊ ಎಲ್ಲ ಸಿಗುತ್ತೆ ಅಂತ ಹೇಳಿ ಕಮ್ಮಿ ಬಜೆಟಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ರೀತಿಯಲ್ಲಿ ಆ ಒಂದು ಆ್ಯಪ್ ಇದೆ, ಮತ್ತು ಪ್ರಾಡಕ್ಟ್ಸು ಕೂಡ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ
ಕೂಡ ಮೋಸ್ಟ್ ಕೋಟಿಗಟ್ಟಲೆ ಜನ ಮೀಶೋ ಆ್ಯಪನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಮನೆಯಲ್ಲಿ ಕುಳಿತುಕೊಂಡು ಯಾವ ರೀತಿ ಅರ್ನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ, ಓಕೆನಾ. ಸೊ ನಾವು ಪ್ರಾಡಕ್ಟ್ ಸ್ಟಾಕ್ ಇಟ್ಕೋಬೇಕಾಗಿಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೀಶೋ ಆ್ಯಪ್ನಲ್ಲಿ ಪ್ರಾಡಕ್ಟ್ಸ್ ಲಿಂಕ್ ಇರುತ್ತೆ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಂದು ತೊಗೊಂಡಿರ್ತೀವಿ, ಒಂದು ಬಟ್ಟೆನೋ ಅಥವಾ ಮನೆಗೆ ಬೇಕಾದಂಥ ಪ್ರಾಡಕ್ಟ್ಸು. ಸೊ ಅದನ್ನು ನಾವು ತಗೊಂಡ್ಮೇಲೆ ಅದರಿಂದ ನಮಗೆ ಕಮಿಷನ್ ಬರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಸೊ ಈಗ ನೀವು ಯಾವುದೇ ಪ್ರಾಡಕ್ಟ್ ತೊಗೋಬೋದು, ಓಕೆನಾ. ಸೊ ಡೆಲಿವರಿ ಟೆನ್ಷನ್ ಇಲ್ಲ ಮತ್ತು ಕಸ್ಟಮರ್ ಸಪೋರ್ಟ್ ಕೂಡ ಬೇಕಾಗಿಲ್ಲ. ಸೊ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ನೀವು ಅದನ್ನು ಪ್ರಮೋಟ್ ಮಾಡಬೇಕಾಗತ್ತೆ. ಸೊ ಯಾವ ಥರ, ಫಾರ್ ಎಕ್ಸಾಂಪಲ್ ಒಂದು ಕಿಚನ್ ಪ್ರಾಡಕ್ಟ್ ತೊಗೊಂಡ್ರಿ ಅಂತ ಹೇಳಿ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದನ್ನು ನೀವು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿ ಲಿಂಕ್ನ ಶೇರ್ ಮಾಡಬಹುದು. ಯಾರಾದರೂ ಬೈ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ. ಸೊ ಮೀಶೋ ಅಫಿಲಿಯೇಟ್ ಮಾಡೆಲ್ ಲಿಂಕ್ ಶೇರಿಂಗ್ ಕಮಿಷನ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ. ಸೊ ಅಂತ ಹಲವು ಅಫಿಲಿಯೇಟ್ ಗೈಡೆನ್ಸು ಹೇಳ್ತಾರೆ, ಓಕೆನಾ. ಸೊ ಯಾರಿಗಿದು ಬೆಸ್ಟು? ಸೊ ಈ ರೀತಿ ಮೀಶೋ ಅಫಿಲಿಯೇಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಮೀಶೋನ ರೀಸೆಲ್ಲಿಂಗ್ ಮಾಡುವಂಥದ್ದು, ಅಂದರೆ ಮೀಶೋನ ರೀಸೆಲ್ಲಿಂಗ್ ಮಾಡುವಂಥದ್ದಲ್ಲ, ಮೀಶೋದಲ್ಲಿ ಇರುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನು ರೀಸೆಲ್ಲಿಂಗ್ ಮಾಡುವಂಥದ್ದು. ಸೊ ಇದು ಯಾರಿಗೆ ಬೆಸ್ಟ್? ಸೊ ಇದು ಎಲ್ಲರೂ ಮಾಡಬಹುದಾ? ಹೌದು, ಎಲ್ಲರೂ ಮಾಡಬಹುದು. ಆದರೆ ಇದು ಬೆಸ್ಟ್ ಸೂಟೇಬಲ್ ಅಂದರೆ ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಸ್ಗೆ, ಮತ್ತು ಸ್ಮಾಲ್ ಕ್ರಿಯೇಟರ್ಸ್ ಇರ್ತಾರಲ್ವ ಅವ್ರಿಗೆ, ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ, ಯೂಟ್ಯೂಬರ್ಸ್ಗೆ, ಸೊ ವಾಟ್ಸಪ್ ಸ್ಟೇಟಸ್ ಯಾರಾದರೂ ಇಡ್ತಾ ಇದ್ದರೆ ರೆಗ್ಯುಲರ್ಲಿ, ಸೊ ಅಂಥವ್ರಿಗೆ ಎಸ್ಪೆಷಲಿ ಬ್ಯೂಟಿ ಪ್ರಾಡಕ್ಟ್ಸು ಮತ್ತು ಕಿಚನ್ ಐಟಮ್ಸು, ಫ್ಯಾಷನ್ ಪ್ರಾಡಕ್ಟ್ಸು ಸೊ ತುಂಬಾ ಫಾಸ್ಟಾಗಿ ಸೆಲ್ ಆಗ್ತವೆ. ಸೊ ಕೆಲವು ಅಫಿಲಿಯೇಟ್ ಮಾರ್ಕೆಟ್ ಪ್ಲ್ಯಾಟ್ಫಾರ್ಮ್ ಪ್ರಕಾರ ಫ್ಯಾಷನ್ ಮತ್ತು ಬ್ಯೂಟಿ ಕ್ಯಾಟಗರೀಸ್ನಲ್ಲಿ ಹೈಯರ್ ಕಮಿಷನ್ನು ಸಿಗುತ್ತೆ ಅಂತ ಹೇಳ್ತಾರೆ, ಓಕೆನಾ. ಸೊ ನಿಮ್ಮ ಬಳಿ ಏನಾದರೂ ಫಾಲೋವರ್ಸ್ ಇದ್ದರೆ ನೀವು ಕೂಡ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಿ ಜಾಸ್ತಿ ಬೆಲೆಗೆ ಮಾರಬೇಕು ಅಂತ ಇದ್ದರೆ, ಮತ್ತು ನೀವೇನಾದರೂ ಯೂಟ್ಯೂಬ್ ಯೂಸ್ ಮಾಡ್ತಾಯಿದ್ರೆ ಮತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ರೆ, ನೀವು ಕನ್ಸಿಸ್ಟೆನ್ಸಿ ಇದ್ದರೆ ಸ್ಲೋಲಿ ನೀವು ಕೂಡ ಅರ್ನಿಂಗ್ ಮಾಡಬಹುದು, ಓಕೆನಾ. ಸೊ ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಮತ್ತು ಇದನ್ನು ಯಾವ ರೀತಿ ನಾವು ಲಿಂಕ್ಗಳನ್ನು ಹಾಕಬೇಕು, ಯಾವ ರೀತಿ ಲಿಂಕ್ಗಳನ್ನು ಕ್ರಿಯೇಟ್ ಮಾಡಬೇಕು, ಮತ್ತು ಅಫಿಲಿಯೆಂಟಲ್ಲಿ ನಮಗೆ ಯಾವ ಥರ ದುಡ್ಡು ಬರುತ್ತೆ, ಮತ್ತು ಪ್ರಾಡಕ್ಟ್ಸ್ ಫಾರ್ ಎಕ್ಸಾಂಪಲ್ ಕಿಚನ್ ಪ್ರಾಡಕ್ಟ್ಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ಬ್ಯೂಟಿ ಐಟಮ್ಸ್ ಇರ್ಬೋದು, ಸ್ಟೋರೇಜ್ ಪ್ರಾಡಕ್ಟ್ಸ್ ಇರ್ಬೋದು, ಕಿಡ್ಸ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಯಾವ ಪ್ರಾಡಕ್ಟ್ಸ್ ಮೇಲೆ ಎಷ್ಟೆಷ್ಟು ಕಮಿಷನ್ ಬರುತ್ತೆ, ಮತ್ತು ಈ ಲಿಂಕನ್ನು ನಾವು ಹೇಗೆ ಹಾಕೋದು, ಮತ್ತು ನಮಗೆ ಲಿಂಕ್ ಹಾಕಿದ ತಕ್ಷಣ ದುಡ್ಡು ಡೈರೆಕ್ಟಾಗಿ ಬರುತ್ತಾ. ಸೊ ಈ ರೀತಿ ಹಲವಾರು ಕ್ವಶನ್ಸ್ ಇರುತ್ತೆ, ಓಕೆನಾ. ಸೊ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಫಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್, ಡಿಸ್ಕ್ರಿಪ್ಷನಲ್ಲಿ, ಟೆಲಿಗ್ರಾಮು ಮತ್ತು ವಾಟ್ಸಪ್ನಲ್ಲಿ ನೀವು ಇದನ್ನು ಲಿಂಕನ್ನು ಶೇರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ಕೆಲವು ಗೈಡೆನ್ಸ್ ಪ್ರಕಾರ ಮೀಶೋನಲ್ಲಿ ಶೇರ್ ಟು ಅರ್ನ್ ರೀತಿಯ ಡೀಪ್ ಲಿಂಕ್ ಶೇರಿಂಗ್ ಆಪ್ಷನ್ ಕೂಡ ಇದೆ. ಅಂದರೆ ಅಫಿಲಿಯೇಟ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಬರೋದು ಕಂಟೆಂಟ್ ಮೇಲೆ, ಮತ್ತು ಡೈರೆಕ್ಟ್ ಲಿಂಕ್ ಹಾಕಿದರೆ ಜನ ಇಗ್ನೋರ್ ಮಾಡ್ತಾರೆ. ಆದರೆ ಪ್ರಾಡಕ್ಟ್ನ ಯೂಸ್ ಮಾಡಿ ಶಾರ್ಟ್ ವಿಡಿಯೋ ಮಾಡಿ ವ್ಯೂಸ್ ಕೂಡ ಬರುತ್ತೆ, ಮತ್ತು ಸೇಲ್ಸ್ ಕೂಡ ಆಗುತ್ತೆ. ಸೊ ಈ ರೀತಿ ಅಮೆಝಾನ್ಗಿಂತ ಚೀಪ್ ಇದು ಎವ್ರಿಥಿಂಗ್. ಅಂದರೆ ಎಲ್ಲನೂ ಕೂಡ ಇಲ್ಲಿ ಕಿಚನ್ಗಾಗಿರಬಹುದು ಅಥವಾ ಗರ್ಲ್ಸ್ಗೆ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಆಗಿರಬಹುದು, 100 ರೂಪೀಸ್ಗೆ ಗುಡ್ ಕ್ವಾಲಿಟಿ. ಸೊ ಈ ಥರ ಎಲ್ಲ ರೀತಿಯಂಥ ಪ್ರಾಡಕ್ಟ್ಸ್ ಇರುತ್ತೆ. ನೀವಲ್ಲಿ ಅನ್ಬಾಕ್ಸಿಂಗ್ ಮಾಡೋದಾಗಿರ್ಬೋದು, ಡೆಮೋ ಆಗಿರ್ಬೋದು, ಬಿಫೋರ್ ಮತ್ತು ಆಫ್ಟರ್ ಆಗಿರ್ಬೋದು, ರಿಯಾಕ್ಷನ್ ವಿಡಿಯೋ ಆಗಿರ್ಬೋದು, ಮಿನಿ ಲಾಗ್ ಆಗಿರ್ಬೋದು, ಯಾವ ಕಂಟೆಂಟ್ ಬೇಕಾದರೂ ನೀವು ಮಾಡಿಬಿಟ್ಟು ಅಫಿಲಿಯೇಟ್ ಮಾಡಬಹುದು, ಓಕೆನಾ. ಸೊ ಈಗ ಎಲ್ರಿಗೂ ಬಿಗ್ಗೆಸ್ಟ್ ಡೌಟ್ ಏನಪ್ಪ ಅಂದರೆ, ನಿಜವಾಗಿಯೂ ಇದರಲ್ಲಿ ಹಣ ಬರುತ್ತಾ? ಹೌದು, ಹಣ ಬರುತ್ತಾ? ಸೊ ಇದು ಡೌಟು. ಎಷ್ಟು ಬರುತ್ತೆ? 50 ರೂಪಾಯಿ ಬರುತ್ತಾ? 100 ರೂಪಾಯಿ ಬರುತ್ತಾ? 500 ರೂಪಾಯಿ ಬರುತ್ತಾ? ಸ್ಮಾಲ್ ಅರ್ನಿಂಗಾ, ಬಿಗ್ ಅರ್ನಿಂಗಾ? ಹೇಗೆ ಸ್ಟಾರ್ಟ್ ಮಾಡೋದು? ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗಬಹುದಾ? ಕೆಲವು ಅಫಿಲಿಯೆಂಟ್ ಆರ್ಟಿಕಲ್ ಪ್ರಕಾರ ಕಮಿಷನ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತಾ, ಅಥವಾ ಫ್ಯಾಷನ್ ಬ್ಯೂಟಿ ಪ್ರಾಡಕ್ಟ್ ಹೆಚ್ಚು ಕಮಿಷನ್ ಕೊಡುತ್ತಾ? ಸೊ ಅದರ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಏನು? ಸೊ ಈ ಎಲ್ಲ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಓಕೆನಾ. ಸೊ ಸ್ವಲ್ಪ ಕ್ಯೂರಿಯಾಸಿಟಿ ಬೇಕಲ್ವಾ? ಸೊ ಇವಾಗ ನಿಮಗೆ ಅಫಿಲಿಯೆಂಟ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಯಿತು. ನೆಕ್ಸ್ಟ್ ನಿಮಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಹೇಗೆ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಬೇಕು ಅಂತ ಹೇಳಿದ್ರೆ ಮತ್ತೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ತಿಳಿಸ್ತೀನಿ ಯಾವ ರೀತಿ ಅರ್ನಿಂಗ್ಸ್ ಬರುತ್ತೆ. ನನ್ನ ಅರ್ನಿಂಗ್ ಪ್ರೂಫು ಕೂಡ ನಿಮಗೆ ತೋರಿಸ್ತೀನಿ. ಸೊ ಈಗ ಬಿಗಿನರ್ಗೆ ಯೂಶ್ವಲಿ ಒಂದು ಮಿಸ್ಟೇಕ್ ಕೂಡ ಮಾಡ್ತಾರೆ. ಸೊ ಏನು ಮಿಸ್ಟೇಕು? ಡೈಲಿ ಲಿಂಕ್ಗಳನ್ನು ಹಾಕಲ್ಲ, ಒಂದೆರಡು ಲಿಂಕ್ಗಳನ್ನು ಹಾಕ್ತಾರೆ. ಆವಾಗ ಯಾರು ತೊಗೊಂಡಿಲ್ಲ, ನಮ್ಮ ಕಮಿಷನ್ ಬರಲಿಲ್ಲ ಅಂತ ಹೇಳಿ
ಬಿಟ್ಬಿಡ್ತಾರೆ. ಸೊ ಈ ರೀತಿ ಮಾಡಬೇಡಿ. ಅಫಿಲಿಯೆಂಟ್ ಮಾರ್ಕೆಟ್ನಲ್ಲಿ ಯಾವಾಗೂ ಕೂಡ ಪೇಷನ್ಸ್ ಇರಬೇಕು, ಅದಾದಮೇಲೆ ಕನ್ಸಿಸ್ಟೆಂಟಿ ಇರಬೇಕು. ಕೆಲವರು ಆನ್ಲೈನ್ ಡಿಸ್ಕಷನ್ನಲ್ಲಿ ರಿಟರ್ನ್ಸು ಮತ್ತು ಕ್ಯಾನ್ಸಲೇಷನ್ನು ಅಥವಾ ಫೇಕ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಸೊ ಆದ್ದರಿಂದ ಜೆನ್ಯೂನ್ ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾವ ಥರ ನೀವು ಯೂಸ್ ಮಾಡಬಹುದು ಅಫಿಲಿಯೆಂಟ್ ಮಾರ್ಕೆಟ್ ಅಂತ ಹೇಳಿದ್ರೆ, ಸೊ ಮೇಶೋ ಅಫಿಲಿಯೆಂಟ್ ಮಾರ್ಕೆಟ್ನಲ್ಲಿ ಬಿಗಿನರ್ಸ್ಗೆ ಒಳ್ಳೇದು ಇನ್ಕಮ್ ಅಂತಲೇ ಹೇಳ್ಬೋದು, ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಸಕ್ಸಸ್ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಮತ್ತು ಸ್ಮಾರ್ಟ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಮಾಡಬೇಕು, ನಮಗೆ ಇಂಟ್ರೆಸ್ಟ್ ಇದೆ ಅಫಿಲಿಯೆಂಟ್ ಮಾರ್ಕೆಟ್ ಬಗ್ಗೆ, ನಾವು ಕೂಡ ಕ್ರಿಯೇಟ್ ಮಾಡ್ತೀವಿ ಮೇಡಮ್ ತಿಳಿಸಿ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ನಮಗೆ ಯಾವ ಥರ ದುಡ್ಡು ಬರುತ್ತೆ, ಯಾವ ಥರ ಲಿಂಕ್ ಹಾಕಬೇಕು, ಯಾವ ಥರ ಶುರು ಮಾಡಬೇಕು, ಅಮೌಂಟ್ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತಾ, ಸೊ ಈ ರೀತಿ ಹಲವಾರು ಎಲ್ಲ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದನ್ನು ನಾನು ಹೇಳ್ತೀನಿ. ಹಾಗಾಗಿ ನಿಮ್ಮ ಕಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಬೇಗ ಬೇಗ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ಹಾಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯಾವ ರೀತಿ ಅಫಿಲಿಯೆಂಟ್ ಸೇಲ್ಸ್ ಮಾಡಬೇಕು ಮತ್ತು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅದನ್ನು ಗೈಡೆನ್ಸನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ಓಕೆನಾ? ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.